ಸೊ ಗೋಲ್ಡನ್ ಅವರ್ನ ಬಗ್ಗೆ ನಾವು ಮಾತಾಡೋಣ ಡಾಕ್ಟರ್. ಹೆಸರೇ ಹೇಳೋ ಹಾಗೆ ಗೋಲ್ಡನ್ ಅವರ್. ಫಸ್ಟ್ ಸ್ಟಾರ್ ಇಸ್ ದ ಗೋಲ್ಡನ್ ಅವರ್ ಆಲ್ವೇಸ್, ಬಟ್ ಆಲ್ಸೋ ಇಸ್ ಇಟ್ ಟ್ರೂ ದಟ್ 60 ಮಿನಿಟ್ಸಿಂದ 4.5 hours ಅದನ್ನು ಗೋಲ್ಡನ್ ಅವರ್ ಅಂತಾನೆ ಕನ್ಸಿಡರ್ ಮಾಡ್ತಾರಾ? ಫಸ್ಟ್ 60 minutes ಇಸ್ ಟೂ ಅರ್ಲಿ. ಇಂಡಿಯಾದಲ್ಲಿ 60 ನಿಮಿಷದ ಒಳಗಡೆ ಒಂದು ಆಸ್ಪತ್ರೆ ರೀಚ್ ಆಗಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗೋದು ಅನ್ನೋದು ಒಂದು ಸ್ವಲ್ಪ ಕಷ್ಟದ ಕೆಲಸ. ಅಪ್ ಟು 4.5 hours ಅಂತ ಯಾಕೆ ಹೇಳ್ತೀವಿ ಅಂದರೆ 4.5 hours ಒಳಗಡೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಬ್ಲಾಕ್ ಆಗಿರೋ ಬ್ಲಡ್ ಸಪ್ಲೈನ ನಾವೇನಾದರೂ ವಾಪಸ್ ರೀಎಸ್ಟಾಬ್ಲಿಷ್ ಮಾಡಿದ್ರೆ, ಈಗ ಸ್ಟ್ರೋಕಿಂದ ಏನೋ ಆಗಿರುತ್ತೆ, ಕೈ ಓಡ್ತಿರಲ್ಲ, ಕಾಲು ಓಡ್ತಿರಲ್ಲ, ಮಾತಾಡೋಕ್ಕಾಗಲ್ಲ, ಅದು ವಾಪಸ್ ಬರೋ ಸಾಧ್ಯತೆ ಇರುತ್ತೆ. ಈ ಕ್ವೆಶನ್ ಕೇಳ್ಬೋದು, ಡಾಕ್ಟರ್ 4 ಗಂಟೆ ಕಾಲದೊಳಗೆ ಬಂದರೆ 100% ಈ ಸ್ಟ್ರೋಕ್ ರಿವರ್ಸಬಲ್. ಆಫ್ಟರ್ 6 hours ನೀವು ಏನೇ ಮಾಡ್ತು ಅಂತಂದ್ರೂ ಅದನ್ನು ವಾಪಸ್ ತರೋದಕ್ಕೆ ಆಗೋದಿಲ್ಲ. ಆಲ್ಸೋ ಸ್ಟ್ರೋಕ್ ಆದಾಗ 120 ಮಿಲಿಯನ್ ಬ್ರೈನ್ ಸೆಲ್ಸ್ ಪ್ರತಿ ಗಂಟೆ ಸಾಯ್ತಾ ಬರುತ್ತೆ ಅಂತ ಏನು ಹೇಳ್ತಾರಲ್ಲ, ಒಂದು ಕಾಲದಲ್ಲಿ ಐ ರಿಮೆಂಬರ್ ಡಾಕ್ಟರ್, ಏನಂದರೆ ಸ್ಟ್ರೋಕ್ ಆದಾಗ ಪಾರಿವಾಳ ರಕ್ತ ಕುಡಿಸೋರು. ವಾಟ್ ಈಸ್ ಯೋರ್ ಟೇಕ್ ಆನ್ ದಟ್? ಪಾರಿವಾಳ, ನೀವು ಬರೀ ಪಾರಿವಾಳ ಮಾತ್ರ ಕೇಳಿದ್ದೀರಾ, ನಾವು ಇನ್ನೂ ತುಂಬ ಕೇಳಿದ್ದೀವಿ. ಆಯ್ತಾ, ಮೈಲ್ಡ್ ಸ್ಟ್ರೋಕ್ ಕೂಡ ಆಗೋ ಚಾನ್ಸಸ್? ಖಂಡಿತ. ಎಷ್ಟೊಂದು ಸಲ ಸ್ಟ್ರೋಕ್ ಆಗಿ ಏನೂ ತೊಂದರೆನೇ ಆಗಿಲ್ದಿರ್ಬೋದು. ಲಾಸ್ಟ್ ಎಪಿಸೋಡಲ್ಲಿ ಸ್ಟ್ರೋಕ್ನ ಬಗ್ಗೆ ಮಾತಾಡ್ತಾ ಸ್ಟ್ರೋಕ್ನ ಸಿಂಪ್ಟಮ್ಸ್ ಯಾವ್ಯಾವ್ದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದನ್ನ ನ್ಯೂರೋ ಸರ್ಜನ್ ಡಾಕ್ಟರ್ ಶ್ರೀದತ್ ಬದ್ರಿ ಅವರು ನಮಗೆ ತಿಳಿಸ್ಕೊಟ್ರು. ಅದಕ್ಕೆ ಇರುವಂಥ ಅಕ್ರೋನಿಮ್ ಫಾಸ್ಟ್ ಅಥವಾ ಬಿ ಫಾಸ್ಟ್ ಅಥವಾ ಫಾಸ್ಟರ್, ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ, ಸೊ ಎಫ್ ಫಾರ್ ಫೇಸ್, ಎ ಫಾರ್ ಆರ್ಮ್, ಎಸ್ ಫಾರ್ ಸ್ಪೀಚ್ ಆ್ಯಂಡ್ ಟಿ ಟೈಮ್ ಟು ಕಾಲ್ ಎಮರ್ಜೆನ್ಸಿ ಸರ್ವಿಸ್, ಆ್ಯಂಡ್ ಇ ಫಾರ್ ಫಾಸ್ಟರ್ ಅಲ್ಲಿ ಎಸ್ ಆ್ಯಂಡ್ ಆರ್ ಫಾರ್ R is to react. ಅಲ್ಲಿ S is stability and R is to react. Balance issues. Okay. ಅಥವಾ ಬಿ ಫಾಸ್ಟ್ ಅಂತಂದಾಗ್ಲೂ ಬಿ ಫಾರ್ ಬ್ಯಾಲೆನ್ಸ್ ಅಂಡ್ ಇ ಫಾರ್ ಐಸೈಟ್ ಬರುತ್ತೆ. ಸೊ ಡಾಕ್ಟರ್ ಅದೇ ಹೇಳ್ತಾ ಇದ್ದಿದ್ದು, ಇದು ಯಾವ್ದು ಹೆಂಗೆ ಇರಲಿ, ಬಿ ಫಾಸ್ಟ್ ಇರಲಿ, ಫಾಸ್ಟರ್ ಇರಲಿ, ಬಿ ದ ಫಾಸ್ಟೆಸ್ಟ್ ಟು ರೀಚ್ ದ ಡಾಕ್ಟರ್, ರೀಚ್ ಯೋರ್ ಡಾಕ್ಟರ್, ರೀಚ್ ಯೋರ್ ನಿಯರೆಸ್ಟ್ ಹಾಸ್ಪಿಟಲ್ ಸ್ಟ್ರೋಕ್ನ ಯಾವುದೇ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಅಂತ. ಸೊ ಗೋಲ್ಡನ್ ಅವರ್ನ ಬಗ್ಗೆ ನಾವು ಮಾತಾಡೋಣ ಡಾಕ್ಟರ್. ಹೆಸರೇ ಹೇಳೋ ಹಾಗೆ ಗೋಲ್ಡನ್ ಅವರ್. ಫಸ್ಟ್ ಸ್ಟಾರ್ ಇಸ್ ದ ಗೋಲ್ಡನ್ ಅವರ್ ಆಲ್ವೇಸ್, ಬಟ್ ಆಲ್ಸೋ ಇಸ್ ಇಟ್ ಟ್ರೂ ದಟ್ 60 ಮಿನಿಟ್ಸಿಂದ 4.5 hours ಅದನ್ನು ಗೋಲ್ಡನ್ ಅವರ್ ಅಂತಾನೆ ಕನ್ಸಿಡರ್ ಮಾಡ್ತಾರಾ? ನೋಡಿ, ನಾವು ಹೋದ್ಸಲನೇ ಹೇಳಿದ ಹಾಗೆ ಹಾರ್ಟ್ಗಾಗಲಿ ಬ್ರೈನಿಗಾಗಲಿ ಗೋಲ್ಡನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಗೋಲ್ಡನ್ ಅವರ್ ಅಂತೀವಿ ಅಂತಂದರೆ, ಹಾರ್ಟಿನ ಒಂದು ಟಿಶ್ಯೂ ಏನಿದೆ, ಮಸಲ್ ಏನಿದೆ, ಮತ್ತು ಬ್ರೈನಿನ ಒಂದು ಮಿದುಳಿನ ಒಂದು ನರಕೋಶಗಳು ಏನಿದೆ, ಇವು ರಕ್ತದ ಓಟ ಸ್ಥಗಿತ ಆದಾಗ, ಅಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಇಸ್ಕಿಮಿಕ್ ಸ್ಟ್ರೋಕ್. ಹೆಮರೇಜಿಕ್ ಸ್ಟ್ರೋಕ್ ಗೋಲ್ಡನ್ ಅವರ್ ಇಲ್ಲ. ಆಯಿತಾ, ಹೆಮರೇಜಿಕ್ ಸ್ಟ್ರೋಕಲ್ಲಿ ಬ್ಲೀಡಿಂಗ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್, ರಕ್ತಸ್ರಾವ ಆಗೋಗಿದೆ. ಸೊ ಆಗೋಗಿರೋ ರಕ್ತಸ್ರಾವನ ನಾನು ವಾಪಸ್ ತಿರುಗಿ ರಕ್ತನಾಳದೊಳಗೆ ಹೀರಿಕೊಂಡು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಬಟ್ ನಮ್ಮ ಪೇಷಂಟ್ಗಳಿಗೆ ರಕ್ತಸ್ರಾವ ಆಗಿದೆಯಾ ಅಥವಾ ರಕ್ತದೋಟ ನಿಂತಿದೆಯಾ ಅಂತ ಗೊತ್ತಿರಲ್ಲ. ಸಿಂಪ್ಟಮ್ ಒಂದೇ ಇರುತ್ತೆ, ಸಿಂಪ್ಟಮ್ ಅದೇ ಇರುತ್ತೆ. ಸಿಂಪ್ಟಮ್ ಕೈಕಾಲು ಕೆಲಸ ಮಾಡ್ತಿರಲ್ಲ, ಒಂದು ಸೈಡ್ ಲಕ್ವ ಹೊಡೆದಿರುತ್ತೆ, ಜ್ಞಾನ ತಪ್ಪಿರುತ್ತೆ, ಅಥವಾ ಮುಖ ಒಂಥರ ಆಗಿರುತ್ತೆ ಅಂತ. ಸೊ ಹಾಗಾಗಿ ಅವರು ಅದರ ಬಗ್ಗೆ ಜಾಸ್ತಿ ನಿಗಾ ವಹಿಸೋದು ಬೇಕಿದ್ದಿಲ್ಲ. ಬಟ್ ಜನರಲ್ ನಾಲೆಜಿಗೆ ಹೇಳ್ತಾರೆ, ನಾನು ಗೋಲ್ಡನ್ ಅವರ್ ಅಂತ ಅಪ್ಲೈ ಆಗೋದು ಹಾರ್ಟ್ ಅಟ್ಯಾಕಿಗೆ ಮತ್ತು ಇಸ್ಕಿಮಿಕ್ ಸ್ಟ್ರೋಕ್ಸ್ಗೆ. ಸೊ ಗೋಲ್ಡನ್ ಅವರ್ ಏನಂತಂದರೆ, ಮಿದುಳಿನ ನರಕೋಶಗಳು ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟಲ್ಲಿ ಇರುವಂಥ ಮಸಲ್ ಟಿಶ್ಯೂ ಏನಿದೆ, ಅವುಗಳು ಈ ರಕ್ತದೋಟ ನಿಲ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ, ಅವಕ್ಕೆ ತಲುಪಬೇಕಾಗಿರೋ ಆಕ್ಸಿಜನ್ನು ತಲುಪಲ್ಲ. ಸೊ ಆಕ್ಸಿಜನ್ ತಲುಪದೆ ಎಷ್ಟು ಹೊತ್ತು ಅವು ಬದುಕಿರುತ್ತೆ ಅನ್ನೋದು ಈ ಗೋಲ್ಡನ್ ಅವರಿನ ಒಂದು ಪ್ರಿನ್ಸಿಪಲ್. ಹಾರ್ಟಲ್ಲಿ ಹೇಗಿರುತ್ತೋ ಹಾಗೆ ಬ್ರೈನಲ್ಲಿ ಯೂಶಲ್ ಆಗಿ ನಾವೇನು ಹೇಳ್ತೀವಿ ಅಂತಂದರೆ, 60 minutes ಆದಮೇಲೆ, ಬ್ಲಡ್ ಸಪ್ಲೈ ಸ್ಟಾಪ್ ಆಗಿದ್ದ 60 minutes ಆದಮೇಲೆ ಒಂದೊಂದಾಗಿ ಅವುಗಳು ತಮ್ಮ ಒಂದು ಕೆಲಸನ ಕಳ್ಕೊಳ್ಳೋಕೆ ಶುರು ಮಾಡ್ತವೆ. ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗಕ್ಕೆ ಶುರು ಆಗುತ್ತೆ ಅಂತ. ಫಸ್ಟ್ 60 minutes ಇಸ್ ಟೂ ಅರ್ಲಿ. ಇಂಡಿಯಾದಲ್ಲಿ 60 ನಿಮಿಷದ ಒಳಗಡೆ ಒಂದು ಆಸ್ಪತ್ರೆ ರೀಚ್ ಆಗಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗೋದು ಅನ್ನೋದು ಒಂದು ಸ್ವಲ್ಪ ಕಷ್ಟದ ಕೆಲಸ. ಎಲ್ಲೋ ಪಾಪ ದೂರದಲ್ಲಿ ಇರ್ತಾರೆ, ಅಥವಾ ಹಳ್ಳಿ ಕಡೆ ಇರ್ತಾರೆ, ಅಥವಾ ಅವ್ರಿಗೆ ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ಪಾಪ ಟೈಮ್ ಆಗುತ್ತೆ. ಸೊ 60 minutes ಅನ್ನೋದು ತುಂಬ ಕಷ್ಟದ ಕೆಲಸ. ತುಂಬ ಅವೇರ್ ಆಗಿದ್ದು ಆ ಆಫೀಸಲ್ಲಾಗಲಿ ಅಥವಾ ಸ್ಕೂಲಲ್ಲಾಗಲಿ ಅಥವಾ ಎಲ್ಲೋ ಕೆಲಸದಲ್ಲಿದ್ದು ಈ ಥರ ಆಯಿತು ಅಂತ ಹೇಳಿ ಪಕ್ಕದಲ್ಲೇ ಇದ್ದ ಆಸ್ಪತ್ರೆಗೆ ಹೋಗಿ ಕರೆಕ್ಟಾಗಿ 60 minutes ಒಳಗೆ ಟೈಮ್ ತೊಗೊಳೋದು ಕಷ್ಟ. ಬಟ್ 60 minutes ಆದಮೇಲೆ ಬ್ರೈನ್ ಸೆಲ್ಸಿಗೆ ಡ್ಯಾಮೇಜ್ ಆಗೋದು ಶುರು ಆಗುತ್ತೆ. ಅಪ್ ಟು 4.5 hours ಅಂತ ಯಾಕೆ ಹೇಳ್ತೀವಿ ಅಂದರೆ, 4.5 hours ಒಳಗಡೆ
ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಬ್ಲಾಕ್ ಆಗಿರೋ ಬ್ಲಡ್ ಸಪ್ಲೈನ ನಾವೇನಾದರೂ ವಾಪಸ್ ರೀಎಸ್ಟಾಬ್ಲಿಷ್ ಮಾಡಿದ್ರೆ, ಇವಾಗ ರಕ್ತನಾಳದಲ್ಲಿ ಬ್ಲಡ್ ಹೋಗೋದು ನಿಂತಿದೆ, ಅದನ್ನು ಮೆಡಿಕಲ್ ಟ್ರೀಟ್ಮೆಂಟಿಂದಾಗಲಿ ಅಥವಾ ಬೇರೆ ಇಂಟರ್ವೆನ್ಷನ್ ಟ್ರೀಟ್ಮೆಂಟಿಂದಾಗಲಿ ನಾವು ಆ ಬ್ಲಡ್ ಸಪ್ಲೈನ ವಾಪಸ್ ಸರಿ ಮಾಡಿದ್ರೆ ಸ್ಟ್ರೋಕಿಂದ ಆಗೋ ಪರ್ಮನೆಂಟ್ ಡಿಸೆಬಿಲಿಟಿ ಕಮ್ಮಿ ಆಗೋ ಸಾಧ್ಯತೆ ಜಾಸ್ತಿ. ಅದು ಐಡಿಯಾ. 4.5 ಗಂಟೆ ಕಾಲದ ಒಳಗೆ ಅಥವಾ ಕೆಲವೊಂದು ಸಮಯದಲ್ಲಿ 6 ಗಂಟೆ ಕಾಲದ ಒಳಗೆ, 4.5 to 6 hours ಡಿಪೆಂಡಿಂಗ್ ಆನ್ ಯಾವ ಜಾಗದಲ್ಲಿ ಸ್ಟ್ರೋಕ್ ಇದೆ, ಎಷ್ಟು ದೊಡ್ಡ ಸ್ಟ್ರೋಕ್ ಇದೆ, ಯಾವ ರಕ್ತನಾಳ ಬ್ಲಾಕ್ ಆಗಿದೆ ಅನ್ನೋದ್ರ ಬಗ್ಗೆ. ರಫ್ಲಿ ಬಿಟ್ವೀನ್ 4.5 to 6 hours. ಆ ಟೈಮಲ್ಲಿ ನಾವೇನಾದರೂ ಆಗಿರೋಂಥ ಬ್ಲಾಕೇಜನ್ನು ಕ್ಲಿಯರ್ ಮಾಡಿದ್ರೆ, ಬ್ಲಡ್ ಸಪ್ಲೈನ ವಾಪಸ್ ಬ್ರೈನಿಗೆ ಹೋಗೋ ಹಾಗೆ ಮಾಡಿದ್ರೆ, ಆದಷ್ಟು ಮಿದುಳಿನ ಸೆಲ್ಗಳು ಸಾಯೋದನ್ನ ತಪ್ಪಿಸ್ಬೋದು. ಅದರಿಂದ ಏನಾಗುತ್ತೆ ಅಂತಂದ್ರೆ, ಈಗ ಸ್ಟ್ರೋಕಿಂದ ಏನೋ ಆಗಿರುತ್ತೆ, ಕೈ ಓಡ್ತಿರಲ್ಲ, ಕಾಲು ಓಡ್ತಿರಲ್ಲ, ಮಾತಾಡೋಕ್ಕಾಗಲ್ಲ, ಅದು ವಾಪಸ್ ಬರೋ ಸಾಧ್ಯತೆ ಇರುತ್ತೆ. ಈ ಕ್ವೆಶನ್ ಕೇಳ್ಬೋದು, ಡಾಕ್ಟರ್ 4.5 ಗಂಟೆ ಕಾಲದೊಳಗೆ ಬಂದರೆ 100% ಈ ಸ್ಟ್ರೋಕ್ ರಿವರ್ಸಬಲ್? 100% ಇನ್ ಆಲ್ ಪೇಷಂಟ್ಸ್, ಇನ್ ಆಲ್ ಕೇಸಸ್ ನೋ. ಎಲ್ಲರೂ ಹೇಗೆ ಸೀಜರಲ್ಲಿ ಹೇಳಿದ್ನೋ ಅದೇ ರೀತಿ ಪ್ರತಿಯೊಬ್ಬರಿಗೂ ಆಗೋ ಸ್ಟ್ರೋಕು ಡಿಫ್ರೆಂಟ್, ಪ್ರತಿಯೊಬ್ಬರಿಗೂ ಆಗೋ ಸ್ಟ್ರೋಕು ಇಂಡಿವಿಜುವಲೈಸ್ಡ್. ಅವರದ್ದೇ ಆಗಿರತಕ್ಕಂಥ ಮೆದುಳು, ಅವರದ್ದೇ ಆಗಿರತಕ್ಕಂಥ ರಕ್ತನಾಳ, ಅವ್ರಿಗೇ ಆಗಿರತಕ್ಕಂಥ ಸ್ಟ್ರೋಕು, ವಾಪಸ್ ರಕ್ತ ಹೋಯ್ತು ಅಂತಂದರೆ ಎಷ್ಟರ ಮಟ್ಟಿಗೆ ಪರಿಣಾಮ ಆಗುತ್ತೆ, ಎಷ್ಟರ ಮಟ್ಟಿಗೆ ಅದು ಉಳಿಯುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಪ್ರಯತ್ನ, ದಟ್ ಈಸ್ ಇಂಪಾರ್ಟೆಂಟ್. ಯಾಕೆಂದರೆ ಆಫ್ಟರ್ 6 hours ನೀವು ಏನೇ ಮಾಡ್ತು ಅಂತಂದ್ರೂ ಅದನ್ನು ವಾಪಸ್ ತರೋದಕ್ಕೆ ಆಗೋದಿಲ್ಲ. ಆಲ್ಸೋ ಸ್ಟ್ರೋಕ್ ಆದಾಗ 120 ಮಿಲಿಯನ್ ಬ್ರೈನ್ ಸೆಲ್ಸ್ ಪ್ರತಿ ಗಂಟೆ ಸಾಯ್ತಾ ಬರುತ್ತೆ ಅಂತ ಏನು ಹೇಳ್ತಾರಲ್ಲ, ಹಾಗಿದ್ರೆ ಎಷ್ಟು ಮಿಲಿಯನ್ ಬ್ರೈನ್ ಸೆಲ್ಸ್ ಇದೆ ಅಂತ ಯಾವತ್ತಾದ್ರೂ ಅಂದಾಜ್ ಸಿಕ್ಕಿದ್ಯಾ ಲೆಕ್ಕ? ತುಂಬಾ ಕಷ್ಟ. ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಷ್ಟು ಇರಬಹುದು ಅಂತ ಊಹೆ ಮಾಡೋದು ಕಷ್ಟ. ಓಕೆ, ಕೆಲವೊಬ್ರಿಗೆ ಜಾಸ್ತಿ ಇರಬಹುದು, ಕೆಲವೊಬ್ರಿಗೆ ಕಮ್ಮಿ ಇರಬಹುದು. ಬಟ್ ಇಸ್ ಇಟ್ ಟ್ರೂ ದಟ್ 120 ಮಿಲಿಯನ್ ಬ್ರೈನ್ ಸೆಲ್ಸ್ ಪರ್ ಅವರ್ ಸಾಯ್ತಾ ಬರುತ್ತೆ ಆಫ್ಟರ್ ಅ ಸ್ಟ್ರೋಕ್ ಅಂತ? ಇಟ್ಸ್ ಅ ಸ್ಟ್ಯಾಟಿಸ್ಟಿಕ್ಸ್. ಅಂದ್ರೆ ನಾನು ಅದೇ ಹೇಳಿದೆ, ಸಣ್ಣ ಭಾಗದಲ್ಲಿ ಸ್ಟ್ರೋಕ್ ಆಗಿದೆ ಅಂದ್ರೆ ಅದಕ್ಕಿಂತ ಕಮ್ಮಿ ನರಗಳು ಸಾಯ್ಬೋದು. ಓಕೆ, ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೋಕ್ ಆಗಿದೆ ಅಂದ್ರೆ ಅದಕ್ಕಿಂತ ಜಾಸ್ತಿ ಸಾಯ್ಬೋದು. ಸೊ ನಂಬರ್ ಹಾಕಿ ಹೇಳೋದು ತುಂಬಾ ಕಷ್ಟದ ಕೆಲಸ. 4.5 to 6 hours ಒಳಗಡೆ ಟ್ರೀಟ್ಮೆಂಟ್ ತಗೊಂಡ್ರೆ ಅವುಗಳನ್ನ ಕಾಪಾಡೋ ಸಾಧ್ಯತೆ ಜಾಸ್ತಿ. ಅವುಗಳು ವಾಪಸ್ ತಮ್ಮ ಒರಿಜಿನಲ್ ಸಿಚುವೇಶನ್ ಬರಬಹುದು, ಆಗಿರೋ ಡ್ಯಾಮೇಜ್ ನ ಲಿಮಿಟ್ ಮಾಡಬಹುದು. ಎಲ್ಲಾ ಕೇಸಲ್ಲೂ ಆಗತ್ತಾ ಹೇಳಕ್ ಬರಲ್ಲ, ಎಲ್ಲಾ ಕೇಸಲ್ಲೂ ಆಗೋದು ತುಂಬಾ ಕಷ್ಟ. ಬಟ್ ಇಸ್ಕೆಮಿಕಲ್ ಜಾಸ್ತಿ ಚಾನ್ಸಸ್ ಇರುತ್ತೆ. ಅಲ್ಲ, ಇಸ್ಕೆಮಿಕಲ್ಲೇ ಗೋಲ್ಡನ್ ಅವರ್ ಇರೋದು ಇಸ್ಕೆಮಿಕಲ್ ಮಾತ್ರ. ಹೆಮರೇಜಿಕಲಿ ಎನಿವೇ ಹೋಗಿರೋದು ಹೋಗೇ ಇರುತ್ತೆ. ಬಟ್ ಇಸ್ಕಿಮಿಕಲ್ ಮಾಡಿದ್ರೆ ಪ್ರಯತ್ನ ಬರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 6 ಗಂಟೆ ಕಾಲದ ಮೇಲೆ ನೀವು ಏನೇ ಪ್ರಯತ್ನ ಮಾಡ್ತು ಅಂತಂದ್ರೂ ಅವುಗಳನ್ನು ವಾಪಸ್ ತರೋದು ತುಂಬಾ ಕಷ್ಟ. 6 ಗಂಟೆ ಕಾಲ ಒಳಗಡೆ ಕೆಲಸ ಮಾಡ್ತು ಅಂತಂದ್ರೆ ವಾಪಸ್ ಬರೋ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ನಾವು ಅದರ ಪ್ರಯತ್ನ ಮಾಡಬೇಕು. ಸಾಕಷ್ಟು ಉದಾಹರಣೆಗಳಿದೆ. ಕೈಕಾಲು ವೀಕ್ನೆಸ್ ಆಗಿ ಬಂದಿರೋರು, ಕೈಕಾಲು ಕಳ್ಕೊಂಡ್ ಬಂದಿರೋರು 6 hours ಒಳಗಡೆ ನಾವು ಏನ್ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನ ಮಾಡಿರೋದ್ರಿಂದ ವಾಪಸ್ ಹೋಗಿರೋ ಬಲ ವಾಪಸ್ ಬಂದಿದೆ. ಮಾತಾಡೋದು ನಿಲ್ಸೋದು ವಾಪಸ್ ಮಾತಾಡಿದ್ದಾರೆ. ಎಲ್ರಿಗೂ ಆಗತ್ತಾ ಡಾಕ್ಟ್ರೆ? ಹೇಳಕ್ಕಾಗಲ್ಲ. ಆಗತ್ತೆ, ಖಂಡಿತ. ಯಾರಿಗಾಗತ್ತೆ ಅವ್ರಿಗಾಗತ್ತೆ. ಪ್ರಯತ್ನ ಮಾಡೋದು ಮುಖ್ಯ. ಪ್ರಯತ್ನನೂ ಮಾಡದೇ ಇತ್ತು ಅಂತಂದ್ರೆ, ಹೇಗೋ ಹೇಳ್ತಾರಲ್ಲ, ಪ್ರಯತ್ನನೇ ಮಾಡದೇ ಇತ್ತು ಅಂತಂದ್ರೆ ವೈಫಲ್ಯ ಖಂಡಿತ. ಬಟ್ ಪ್ರಯತ್ನ ಮಾಡ್ತು ಅಂತಂದ್ರೆ ಅರ್ಧ ಸಕ್ಸಸ್ ಆಗ್ಬೋದು, ಅರ್ಧ ವಿಫಲ ಆಗ್ಬೋದು. ಸೊ ಗೋಲ್ಡನ್ ಅವರ್ ಈಸ್ ಇಂಪಾರ್ಟೆಂಟ್ ಫಾರ್ ದಟ್ ಟು ಪ್ರೊಟೆಕ್ಟ್ ವಾಟ್ ಇಸ್ ಲಾಸ್ಟ್. ಓಕೆ. ಒಂದು ಕಾಲದಲ್ಲಿ ಐ ರಿಮೆಂಬರ್ ಡಾಕ್ಟರ್, ಏನಂದ್ರೆ ಸ್ಟ್ರೋಕ್ ಆದಾಗ ಪಾರಿವಾಳ ರಕ್ತ ಕುಡಿಸೋರು. ವಾಟ್ ಇಸ್ ಯೋರ್ ಟೇಕ್ ಆನ್ ದಟ್? ಪಾರಿವಾಳ, ನೀವು ಬರೀ ಪಾರಿವಾಳ ಮಾತ್ರ ಕೇಳಿದ್ದೀರಾ, ನಾವು ಇನ್ನೂ ತುಂಬ ಕೇಳಿದ್ದೀವಿ. ಆಯಿತಾ, ಈ ಸ್ಟ್ರೋಕು ಮತ್ತು ಪಾರ್ಶ್ವವಾಯು, ಲಕ್ವ ಎಲ್ಲ ಇದೆಯಲ್ಲ, ನಮ್ಮ ಒಂದು ಟ್ರೆಡಿಷ್ನಲ್ ಆಗಿ ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ ಮೆಡಿಸನ್ ಬಿಟ್ಟು, ಆಲ್ಟರ್ನೇಟಿವ್ ಮೆಡಿಸನ್ನು, ಪ್ಯಾರಲಲ್ ಮೆಡಿಸನಲ್ಲಿ ಲೆಕ್ಕನೇ ಇಲ್ಲದೆ ಇರೋಷ್ಟು ಟ್ರೀಟ್ಮೆಂಟ್ ಇದೆ. ಲೆಕ್ಕನೇ ಇಲ್ಲದೆ ಇರೋಷ್ಟು ಜನ ಅದಕ್ಕೆ ಇದು ಮಾಡ್ತಾರೆ. ಈಗ ಇದರಲ್ಲಿ ನಾನು ಯೂಶಲ್ ಆಗಿ ಏನು ಹೇಳೋದು ಅಂತಂದರೆ, ಆ ಒಂದು ಸ್ಪೆಷಾಲಿಟಿಗೆ ನನ್ನ ಟ್ರೈನಿಂಗ್ ಇಲ್ಲ. ನಾನು ಅದ್ರ ಬಗ್ಗೆ ನಾನು ಮಾಹಿತಿ ನನಗಿಲ್ಲ. ಮಾಡ್ತಾರೆ ಅಂತ ಗೊತ್ತು, ಯಾವ ಬೇಸಿಸ್ ಮೇಲೆ ಮಾಡ್ತಾರೆ, ಏನು ಮಾಡ್ತಾರೆ, ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅದು ಏನಿರುತ್ತೆ ಅಂತ ನಾನು ಅದ್ರ ಬಗ್ಗೆ ನಾನು ನೋಡಿಲ್ಲ. ಅದರಲ್ಲಿ ತರಬೇತಿನೂ ಇಲ್ಲ, ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಹಾಗಾಗಿ ಅದು ಕೆಲಸ ಮಾಡೋದೇ ಇಲ್ಲ ಅಂತ ಹೇಳೋದು ತಪ್ಪು. ಒಂದು ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದಾಗ ಅದ್ರ ಬಗ್ಗೆ ನಾವು ಏನೇ ಹೇಳಿದ್ರೂ ತಪ್ಪಾಗತ್ತೆ. ಸೊ ಅದು ಕೆಲಸ ಮಾಡೋದೇ ಇಲ್ಲ ಅಂತ ಹೇಳೋದು ತಪ್ಪು. ಖಂಡಿತವಾಗ್ಲೂ ಕೆಲಸ ಮಾಡತ್ತೆ ಅಂತ ಹೇಳೋದು ತಪ್ಪು. ಇದು ವೈಯಕ್ತಿಕವಾದ ಅಭಿಪ್ರಾಯ. ಆಯಿತಾ, ಅವರವರು ಈಗ ಒಂದು ತೊಂದರೆ ಆಗಿದೆ ಅಂತಂದರೆ ಆ ತೊಂದರೆಗೆ ಯಾವ ಮುಖಾಂತರದಿಂದ ನಾವು ಪರಿಹಾರ ತಗೊಂಡ್ರು ನಮ್ಗದು ಓಕೆ ಅಂತ ಪೇಷಂಟಿನ ಮನಸ್ಥಿತಿ. ಪರಿಹಾರ ಹೇಗಾರು ಬರಲಿ,
ಬಟ್ ಪರಿಹಾರ ಬಂದ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಟ್ರೈ ಮಾಡೋರು ಮಾಡೇ ಮಾಡ್ತಾರೆ. ಪಾರಿವಾಳದ ರಕ್ತ ಇರ್ಬೋದು, ಇನ್ಯಾವುದೋ ಮೀನಿಂದ ತೆಗೆದಿರೋ ತೈಲ ಇದೆ ಅಂತಾರೆ, ಗಿಡಮೂಲಿಕೆಗಳಿದ್ದಿದ್ದ ಅಂತಾರೆ, ಆಯಿಲ್ ಮಸಾಜು ಅಂತ ಹೇಳ್ತಾರೆ, ಏನೋ ಹೀಟ್ ಥೆರಪಿ, ಮಸಾಜ್ ಥೆರಪಿ ಮಾಡ್ತೀವಿ ಅಂತ ಹೇಳ್ತಾರೆ. ಸಾಕಷ್ಟಿದೆ ಅದಕ್ಕೆ. ತುಂಬ ಫೇಮಸ್ ಆಗಿರೋ ಊರುಗಳ ಹೆಸರು ಇದೆ, ನಾನು ಹೇಳಕ್ಕೆ ಬಯಸಲ್ಲ. ಬಟ್ ಅದಕ್ಕೆ ಅಂತಾನೆ ಆ ಒಂದು ಸ್ಟ್ರೋಕ್ ಸರಿ ಮಾಡೋಕ್ಕೇನೆ ಆ ಊರು ಫೇಮಸ್ ಆಗಿರೋವಂಥವು ಬೇಕಾದಷ್ಟಿದೆ. ಆಂಧ್ರದಲ್ಲಾಗಲಿ, ನಮ್ಮ ಕರಾವಳಿ ಪ್ರದೇಶದಲ್ಲಾಗಲಿ, ತಮಿಳ್ನಾಡು ಕಡೆ ಆಗಲಿ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಇರೋದ್ರಿಂದ ಅದು ಕೆಲಸ ಮಾಡೇ ಮಾಡತ್ತೆ ಅಂತ ಹೇಳೋದು ತಪ್ಪು, ಮಾಡಲ್ಲ ಅಂತ ಹೇಳೋದು ತಪ್ಪು. ನಾನು ಓದಿರೋ ಇದರಲ್ಲಿ ನಮ್ಮ ಕಡೆಯಿಂದ ಯಾವ ರೀತಿ ಹೆಲ್ಪ್ ಆಗ್ಬೋದು, ನಮ್ಮ ಕಡೆಯಿಂದ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ಬೋದು, ನಮ್ಮ ಕಡೆಯಿಂದ ಯಾವ ರೀತಿ ಸರಿ ಮಾಡ್ಬೋದು ಅಂತ ಹೇಳೋದ್ರಲ್ಲಿ ದೇರ್ ಇಸ್ ಲಾಜಿಕ್. ಆ್ಯಂಡ್ ಈ ಹಾರ್ಟ್ ಅಟ್ಯಾಕ್ ವಿಷಯಕ್ಕೆ ಬಂದಾಗ ಮೈಲ್ಡ್ ಅಟ್ಯಾಕ್ ಮತ್ತು ಮ್ಯಾಸಿವ್ ಅಟ್ಯಾಕ್ ಅಂತ ಏನಿದೆ, ಸ್ಟ್ರೋಕ್ಗೂ ಇಸ್ ಇಟ್ ಅಪ್ಲಿಕೇಬಲ್? ಅಂದರೆ ಎಲ್ಲವೂ ತುಂಬ ಪ್ರಾಮಿನೆಂಟ್ ಆಗಿ ಕಾಣಿಸ್ದೀರಾನು ಇರಬಹುದಲ್ವಾ ಅಂತ. ಅಂದರೆ ಒಂದು ಮೈಲ್ಡ್ ಸ್ಟ್ರೋಕ್ ಕೂಡ ಆಗೋ ಚಾನ್ಸಸ್ ಇದೆ. ಖಂಡಿತ. ಎಷ್ಟೊಂದು ಸಲ ಸ್ಟ್ರೋಕ್ ಆಗಿ ಏನೂ ತೊಂದರೆನೇ ಆಗಿಲ್ದಿರ್ಬೋದು. ಈಗ ಸ್ಟ್ರೋಕ್ ಅನ್ನೋದು ಹೆಂಗೆ ಅಂತಂದರೆ, ಸಣ್ಣ ಪುಟ್ಟ ರಕ್ತನಾಳಗಳು ಒಂದೊಂದಾಗಿ ಎಲ್ಲೋ ಬ್ಲಾಕ್ ಆಗ್ತಾ ಇರ್ಬೋದು. ಈ ಒಂದು 60 ಅಥವಾ 70 ವಯಸ್ಸಿನ ಯಾರು ಒಬ್ಬರಿಗೆ ಒಂದು MRI ಸ್ಕ್ಯಾನ್ ಮಾಡಿಸಿ ನೋಡ್ತು ಅಂದರೆ ಸಾಕಷ್ಟು ಸಣ್ಣ 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 ಸ್ಟ್ರೋಕ್ಗಳು ನೋಡ್ತೀವಿ. ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಏಜಿಂಗ್. ಯಾಕೆಂತಂದರೆ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟೋದು ಸ್ವಾಭಾವಿಕ. ಎಲ್ಲರ ರಕ್ತನಾಳದಲ್ಲೂ ರಕ್ತ ಹೆಪ್ಪುಗಟ್ಟುತ್ತೆ. ಎಲ್ಲೋ ಒಂದು ಸಣ್ಣ ಕ್ಲಾಟ್ ಆಗುತ್ತೆ. ಕ್ಲಾಟ್ ಎಲ್ಲಿಗೆ ಹೋಗಬೇಕದು? ಎಲ್ಲೋ ಒಂದು ಕಡೆ ಹೋಗಲೇಬೇಕು. ಏನಾಗುತ್ತೆ, ರಕ್ತದಲ್ಲಿ ಹರಿತಾ ಹೋಗುತ್ತೆ. ರಕ್ತನಾಳ ದಪ್ಪದಾಗಿತ್ತು ಅಂತಂದರೆ ಅದು ಹರಿತಾ ಹೋಗುತ್ತೆ. ಸಣ್ಣ ಆಗ್ತಾ ಯಾವುದೋ ಒಂದು ಜಾಗದಲ್ಲಿ ಹೋಗಿ ಬ್ಲಾಕ್ ಆಗುತ್ತೆ. ಅದು ಯೂಶಲ್ ಆಗಿ ಲಂಗ್ಸ್ ಇಸ್ ದ ಫಿಲ್ಟರ್. ಲಂಗಲ್ಲಿ ಈ ರಕ್ತ ಹೆಪ್ಪುಗಟ್ಟಿರೋ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಏನಿದೆ ಅವುಗಳನ್ನೆಲ್ಲ ಅದು ಫಿಲ್ಟರ್ ಮಾಡಿ ಯಾವುದೋ ಒಂದು ಜಾಗದಲ್ಲಿ ಅದು ಬ್ಲಾಕ್ ಆಗೋದು ಲಂಗ್ಸಲ್ಲಿ ಕಾಮನ್ ಆಗಿ ನೋಡ್ತೀವಿ. ವಯಸ್ಸಾಗ್ತಾ ಏನಾಗುತ್ತೆ ಅಂದರೆ ಬ್ರೈನಲ್ಲೂ ಒಂದೊಂದು ಸಣ್ಣ ಜಾಗದಲ್ಲಿ ಹೋಗಿ ಅದು ಸೇರುತ್ತೆ. ಅದೊಂದು ಸಣ್ಣ ಡಾಟ್ ಬೀಳುತ್ತೆ. ನಮ್ಮ MRI ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಏಜ್ ರಿಲೇಟೆಡ್ ಇಸ್ಕೆಮಿಕ್ ಚೇಂಜಸ್ ಅಂತ ಕರಿತೀವಿ. ಸೊ ಏಜ್ ರಿಲೇಟೆಡ್ ಆಗಿ ಸಣ್ಣ ಸ್ಟ್ರೋಕ್ ಇರುತ್ತೆ. ಎಲ್ಲ ಬ್ರೈನಲ್ಲಿ ಹೋಗಿ ಸಿಕ್ಕಾಕೊಳ್ಳೋ ಕ್ಲಾಟ್ಗೂ ತೊಂದರೆ ಮಾಡುತ್ತೆ ಅಂತಿಲ್ಲ. ಇಟ್ ಇಸ್ ನೆವರ್ ಅ ರೂಲ್. ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಮುಖ್ಯವಾದ ಜಾಗಕ್ಕೆ ಅಥವಾ ದೊಡ್ಡ ರಕ್ತನಾಳಕ್ಕೆ ಹೋಗಿ ಬ್ಲಾಕ್ ಮಾಡಿಬಿಡುತ್ತೆ. ಆವಾಗ ಸ್ಟ್ರೋಕ್ ಆಗುತ್ತೆ. ಸಾಕಷ್ಟು ಬಾರಿ ಜೀವನ ಪರ್ಯಂತ ಸಣ್ಣ ಸ್ಟ್ರೋಕ್ ಆಗಿ ಏನೂ ತೊಂದರೆ ಇಲ್ಲದೇನೂ ಇರ್ಬೋದು. ಫಸ್ಟ್ ಟೈಮ್ ಸ್ಟ್ರೋಕ್ ಆದಾಗಲೇ ಮೇಜರ್ ಸ್ಟ್ರೋಕ್ ಆಗ್ಬೋದು. ಸೊ ಇಟ್ಸ್ ವೆರಿ ಇಂಡಿವಿಜುವಲಿಸ್ಟಿಕ್. ಓಕೆ. ಆ್ಯಂಡ್ ಒಬ್ಬರಿಗೆ ಸ್ಟ್ರೋಕ್ ಆಗ್ತಿದೆ ಅಂದಾಗ ವಾಟ್ ಆರ್ ದ ಡೂಸ್ ಆ್ಯಂಡ್ ಡೋಂಟ್ಸ್ ನಾವು ಮಾಡಬಹುದಾಗಿರುವಂಥದ್ದು? ಅಂದರೆ ಆಫ್ಕೋರ್ಸ್ ನೀವು ಫಾಸ್ಟ್ ಆಕ್ರೋನಿಮಲ್ಲಿ ಹೇಳಿದಾಗೆ ಆ ಟೈಮ್ ಟು ರಿಯಾಕ್ಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಾವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಒಂದು, ಅದನ್ನು ಬಿಟ್ಟು ನಾವು ಇನ್ನೇನು ಮಾಡಬಹುದು ಅನ್ನೋದು ತುಂಬ ಕಮ್ಮಿ. ಯಾಕೆಂದರೆ ಸೀಜರ್ಸ್ ಎಲ್ಲ ಆಯಿತು ಅಂತಂದರೆ ಒಂದು ಸ್ವಲ್ಪ ಅಪಾಯದಿಂದ ಹೊರಗಡೆ ಇದು ಮಾಡಿ ಅಂತೆಲ್ಲ ಹೇಳ್ಬೋದು. ಇದರಲ್ಲಿ ಆಯಿತು ಅಂತಂದರೆ ಏನು ಅಂತಂದರೆ ಒಂದು ಸೈಡ್ ಕೈ ಕೆಲಸ ಮಾಡಲ್ಲ, ಮಾತು ಬರ್ತಿರಲ್ಲ ಅಥವಾ ಜ್ಞಾನ ತಪ್ಪಿರ್ತಾರೆ. ಸೊ ಆ ಟೈಮಲ್ಲಿ ಏನು ಅಂತಂದರೆ ದಯಮಾಡಿ ಫೋರ್ಸ್ ಮಾಡಿ ನೀರು ಕುಡಿಸ್ಬೇಡಿ. ನಾನು ಇದನ್ನು ತುಂಬ ಸಲ ಹೇಳ್ತೀನಿ. ಜ್ಞಾನ ತಪ್ಪಿರ್ಬೇಕಾದ್ರೆ ನೀರು ಕುಡ್ಸೋಕ್ಕೆ ಹೋಗ್ತಾರೆ. ಜ್ಞಾನ ತಪ್ಪಿರಬೇಕಾದ್ರೇ ಬೇರೆ ಏನಾದ್ರು ಒಂದು ಮೆಡಿಸನ್ ಕೊಡಕ್ಕೆ ಹೋಗ್ತಾರೆ. ಆ ಥರ ಮಾಡೋದ್ರಿಂದ ಜ್ಞಾನ ತಪ್ಪಿರೋದ್ರಿಂದ ಅವರು ಅದನ್ನು ಲಂಗ್ಸ್ ಒಳಗೆ ತಗೊಂಡು ಆಗೋ ಡ್ಯಾಮೇಜ್ ಜಾಸ್ತಿ. ಸ್ಟ್ರೋಕಿನ ಯೂಶಲ್ ಆಗಿ ನೋಡಂಗಿತ್ತು ಅಂತಂದರೆ, ಸ್ಟ್ರೋಕ್ ಆಗಿದೆ ಅಂತ ನಿಮಗೆ ಅನ್ನಿಸ್ತು ಅಥವಾ ಯಾರೋ ಒಬ್ಬರಿಗೆ ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗಿದೆ ಅಂತಂದರೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಯಾಕೆಂತಂದರೆ ನೀವು ಲೋಕಲಾಗಿ ಚಿಕಿತ್ಸೆ ಮಾಡೋದ್ರಲ್ಲಿ ದಂಡ ಮಾಡೋ ಟೈಮು ಗೋಲ್ಡನ್ ಅವರ್ನ ತಿಂತಾ ಇರುತ್ತೆ. ನೀವು ಅಷ್ಟು ಲೇಟಾಗಿ ತಲುಪ್ತೀರಾ, ಟ್ರೀಟ್ಮೆಂಟ್ ಸಿಗೋದು ಅಷ್ಟು ಲೇಟ್ ಆಗುತ್ತೆ. 100% ರಿಕವರಿ ಆಗೋ ಚಾನ್ಸ್ ಇರಬೇಕಾದ್ರೆ ನಾವು ಅದನ್ನು ಕಳ್ಕೊಬೇಕಾಗಿ ಬರುತ್ತೆ. ಸೊ ಮಾಡೋದು ಕಮ್ಮಿ, ಮಾಡಬೇಕಾಗಿರೋದು ಸ್ಟ್ರೋಕ್ ಆಗಿದೆ ಅಂತ ಅನ್ನಿಸ್ತು ಅಂದರೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಗೋಲ್ಡನ್ ಅವರನ್ನು ಕಾಂಪ್ರಮೈಸ್ ಮಾಡ್ಕೋಬೇಡಿ. ಆ್ಯಂಡ್ ಕಾಮನ್ ಆಗಿ ನಾವು ಕೇಳೋದು ಗಂಡಸರಿಗೆ ಜಾಸ್ತಿ ಸ್ಟ್ರೋಕ್ ಆಗೋದು ನೋಡಿದ್ದೀವಿ, ಕೇಳಿದ್ದೀವಿ. ಇಸ್ ಇಟ್ ನೋ? ಓಕೆ. ಆಫ್ಟರ್ ಮೆನೋಪಾಸ್ ವಿಲ್ ವಿಮೆನ್ ಕ್ಯಾಚ್ ಅಪ್? ಅಲ್ಲಿವರೆಗೂ ಅವ್ರಿಗೆ ಆ ಪ್ರೊಟೆಕ್ಷನ್ ಇರುತ್ತಾ? ಏನಿಲ್ಲ. ಲೈಕ್ ಹಾರ್ಟ್ಗೆ ಪ್ರೊಟೆಕ್ಷನ್ ಇರೋ ಹಾಗೆ ಆ ಥರ ಏನು ಮೇಜರ್ ಆಗಿಲ್ಲ. ಸ್ಟ್ರೋಕ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ ಎಟ್ ಎನಿ ಏಜ್, ಎನಿ ಜೆಂಡರ್. ಇಟ್ಸ್ ವೆರಿ ಸಬ್ಜೆಕ್ಟಿವ್, ಪಾಪ್ಯುಲೇಷನ್ ಬೇಸ್ಡ್. ಸ್ಟ್ರೋಕಿಗೆ ತುಂಬ ಜೆನೆಟಿಕ್ ಬೇಸಿಸ್ ಇದೆ, ಸ್ಟ್ರೋಕಿಗೆ ತುಂಬ ಲೈಫ್ ಸ್ಟೈಲ್ ಬೇಸಿಸ್ ಇದೆ, ಸ್ಟ್ರೋಕಿಗೆ ತುಂಬ ಮಲ್ಟಿ ಫ್ಯಾಕ್ಟೋರಿಯಲ್. ಒಂದೇ ಕಾರಣಕ್ಕೆ ಸ್ಟ್ರೋಕ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಸ್ಟ್ರೋಕಿಗೆ ದೇರ್ ಇಸ್ ಎ ವೆರಿ ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸ್. ತುಂಬ ಬೇರೆ ಆಯಾಮಗಳು ಒಂದಕ್ಕೊಂದಕ್ಕೆ ಸೇರಿ ಕೊನೆ ಪರಿಣಾಮ ಸ್ಟ್ರೋಕ್ ಅಂತ ಆಗಬಹುದು. ಸೊ ಹಾಗಾಗಿ ಹೆಂಗಸರಿಗೆ ಜಾಸ್ತಿ ಗಂಡಸರಿಗೆ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಕಮ್ಮಿ ಇವ್ರಿಗೆ ಕಮ್ಮಿ ಅಂತಾನು ಹೇಳೋದು ತಪ್ಪು. ಆಲ್ಮೋಸ್ಟ್ ಈಕ್ವಲ್ ಆಗೇ ಇರುತ್ತೆ. ಓಕೆ.